ಎಲ್ರಿಗೂ ನಮಸ್ತೆ. ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ನಮ್ಮ ಮನೆಗೆ ಯಾರು ಬಂದರು ಗೊತ್ತಾ? ಇವಳೇ ನನ್ನ ಫ್ರೆಂಡ್ ಗಗನ ಆಯಿತಾ. ಆ್ಯಂಡ್ ಶೀಸ್ ಫ್ರಮ್ ಚಿತ್ರದುರ್ಗ. ಇವತ್ತು ನಮ್ಮ ಮನೆ ಬಂದಿದ್ದಾಳೆ. ನಮ್ಮ ಮನೆಯಿಂದ ನಾವು ಅಣ್ಣನ ಮನೆ ಬಂದಿತ್ತು. ಸೊ ನಾವೆಲ್ಲ ಎಂತ ಪ್ಲ್ಯಾನ್ ಮಾಡ್ತಿತ್ತು ಅಂತ ಹೇಳಿದ್ರೆ ನೀಲಾವರ ಟೆಂಪಲ್ ಹೋಯ್ಕಂತ ಹೇಳಿ ಪ್ಲ್ಯಾನ್ ಸ್ಟಾರ್ಟ್ ಮಾಡಿದ್ದು. ಇವರಿಬ್ರು ಏನೋ ಮಾಡ್ತಿದ್ರು. ಹಾಯ್ ಗೈಸ್. ಹಾಯ್ ಗೈಸ್. ಇಲ್ಲ ಪ್ರೀತಮ್ ಅಂಡ್ ಪೆಟ್ರೋಲ್. ಪೆಟ್ರೋ ನಾನು ನೋಡೇ ಇಲ್ಲ. ಏನು ಮಾಡೋದು? ಬಾಯ್ ಬಾಯ್. ಟೆಂಪಲ್ ಹೋಯ್ಕಂತ ಪ್ಲಾನ್ ಮಾಡ್ತಿತ್ತಲ್ಲ. ಸೊ ಫಸ್ಟ್ ಸ್ನಾನ ಮುಗಿಸಿ ರೆಡಿ ಅಪ್ಪ. ಬಿಕಾಸ್ ಹೆಣ್ಮಕ್ಳಿಗೆ ರೆಡಿ ಆಗ್ಬೇಕು ಎಷ್ಟು ಟೈಮ್ ಬೇಕಂತ ನಿಮ್ಗೆ ಗೊತ್ತಿತ್ತಲ್ಲ. ಅದಕ್ಕೆ ಅಣ್ಣ ಬಪ್ಪತ್ತಿಗೆ ರಂಬುಟನ್ ತಗೊಂಡು ಬಂದಿದ್ದ. ಆ್ಯಂಡ್ ಇವಳಿಗೆ ಇನ್ನೂ ರಂಬುಟನ್ ಅಂದರೆ ಎಂತ ಗೊತ್ತಿಲ್ಲ ಅಂತ ಆಯ್ತಾ. ಸೊ ಹಂಗೆ ಭಯಕ್ಕೋ ಅದರಲ್ಲಿ ಬೀಜ ಇರುತ್ತಾ? ಕುಡಿ. ಹೆಂಗಿದೆ ಟೇಸ್ಟ್? ಚೆನ್ನಾಗಿಲ್ಲ ಅನ್ನೋ ಥರ ಹೇಳ್ತಾಳೆ. ಇವತ್ತು ನಾನು ನನ್ನ ಬರ್ಡೇ ಡ್ರೆಸ್ನ ಯೂಸ್ ಮಾಡ್ಕಂತ ಹೇಳಿ ತೆಗ್ದಿಟ್ಟಿದ್ದೆ. ಸೊ ಇದನ್ನ ಐರನ್ ಮಾಡಬೇಕು. ಎಲ್ಲ ಸ್ನಾನ ಮುಗಿಸಿ ಬಂದಮೇಲೆ ಐರನ್ ಇಲ್ಲ. ಸೊ ಫಸ್ಟ್ ಥಿಂಗ್ ಸ್ನಾನ ಮಾಡೋ. ಐರನ್ ಮಾಡಿದೆ ನಾನು ಯಾವ ಡ್ರೆಸ್ಸನ್ನು ಹಾಕೋದಿಲ್ಲ. ಐರನ್ ನನಗೆ ಕಂಪಲ್ಸರಿ. ಅದು ಹೆಂಗೆ ಬೇಕಾದ್ರೂ ಇದು ಜಸ್ಟ್ ಒಂದು ಐರನ್ ಬಾಕ್ಸ್ ಆಗಿರುತ್ತೆ. ಈ ಡ್ರೆಸ್ ನನ್ನ ಮೋಸ್ಟ್ ಫೇವ್ರೇಟ್. ಆ್ಯಂಡ್ ಇದು ನಂಗೆ ಹೆಂಗೆ ಕಾಣಿಸುತ್ತೆ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ. ಬಿಕಾಸ್ ನಂಗೆ ತುಂಬ ಇಷ್ಟ ಈ ಡ್ರೆಸ್ ಅಂತ ಹೇಳಿದ್ರೆ. ಮನೆಯಿಂದ ಬಪ್ಪತ್ತಿಗೆ ನಾನು ಹೇರ್ ಡ್ರೈಯರ್ ತಗೊಂಡು ಬಂದಿದ್ದೆ. ಬಿಕಾಸ್ ಒಂದು ಟೈಮ್ ಇಲ್ಲ ಅಲ್ಲ, ಹೊರಟಿದ್ದು ಲೇಟ್ ಆಯ್ತಿತ್ತು. ಡ್ರೈಯರ್ನ ನಾನು ಸ್ಪೆಷಲ್ ಒಕೇಶನಲ್ಲಿ ಮಾತ್ರ ಯೂಸ್ ಮಾಡ್ತಾ. ಲೈಕ್ ಟೈಮ್ ಇಪ್ಪೋದಿಲ್ಲ ತಲೆ ಕೂದಲು ಒಣಸೋಕೆ ಅಂತ ಹೇಳಿದ್ರೆ. ಬಿಕಾಸ್ ಹೀಟು ಹೇರ್ನ ಎಷ್ಟು ಡ್ಯಾಮೇಜ್ ಮಾಡ್ತಂತ ಎಲ್ರಿಗೂ ಗೊತ್ತದು. ಆ್ಯಂಡ್ ಗಗನನ ಓದಲ್ ಬತ್ತಲೆಲ್ಲ ವೀಡಿಯೋ ಮಾಡಿ ಕ್ಯಾಪ್ಚರ್ ಮಾಡ್ತಿದ್ದೆ. ಸಾರಿ, ಈ ವಿಡಿಯೋ ನೋಡಿ ನನಗೆ ಬೈಬೇಡ ಮನಸಲ್ಲೇ. ಅರೆ ಎಂತ ಮಾಡೋದು ಗಗನ, ಐ ಆಮ್ ಸಾರಿ. ಇವತ್ತು ನಾನು ಏನೆಲ್ಲ ಯೂಸ್ ಮಾಡ್ತಿದ್ನೋ ಅದೆಲ್ಲವೂ ನನ್ನ ಫೇವ್ರೇಟೇ. ಇದು ನನಗೆ ನನ್ನ ಅಣ್ಣ ಕೊಡಿಸಿರೋ ಇಯರಿಂಗ್ ಆಯಿತಾ. ಸಂಪತ್ ಅಣ್ಣ ಅಂತ ಹೇಳಿ ಅವ್ನು ಕೊಡಿಸಿರೋ ಇಯರಿಂಗ್. ನಾನು 9th ಸ್ಟ್ಯಾಂಡರ್ಡಲ್ಲಿ ಇರ್ಬೇಕಾದ್ರೆ ಅವ್ನು ಕೊಟ್ಟಿರೋದು. ಆ್ಯಂಡ್ ಇವತ್ತು ಒಂದು ಸೆಕೆಂಡ್ ಈ ಸ್ಟಿಕ್ಕರ್ನ ಯೂಸ್ ಮಾಡ್ತಿದ್ದೆ. ಸೊ ಮತ್ತೆ ಪುನಃ ತಲೆ ಕಟ್ಕೊಂಡಿದೆ. ಅರ್ಧಂಬರ್ಧ ಅಷ್ಟೇ ಒಣಸಿ ಕಟ್ಟಿದೆ. ಬಿಕಾಸ್ ಆಮೇಲೆ ಸ್ವಲ್ಪ ಬಿಟ್ಟು ಇದು ಮಾಡಿದೆ. ಕಂಟಿನ್ಯೂಸ್ ಹೇರಿಗೆ ಹೀಟ್ ಸಪ್ಲೈ ಮಾಡೋದು ಬೇಡ ಅಂತ ಹೇಳಿ. ಸೊ ಈಗ ಮತ್ತೆ ಪುನಃ ಹೇರ್ ಡ್ರೈ ಮಾಡಿದೆ. ಗಗನ ಬರ್ತಾಳಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆಲ್ ಆಫ್ ಅ ಸಡನ್ ಸ್ವಸ್ತಿ ನಾನು ನಿಮ್ಮ ಮನೆ ಬರ್ತೆ, ನನ್ನ ಕರ್ಕೊಂಡು ಹೋಗು ಅಂತ ಹೇಳಿ ಆಲ್ ಆಫ್ ಅ ಸಡನ್ ಬಂದುಬಿಟ್ಲಪ್ಪ. ತುಂಬ ಟೈಮಿಂದ ಅವಳನ್ನು ಕರೀತಾನೆ ಇದ್ದೆ. ಅವಳನ್ನು ಮಲ್ಲಮ್ಮನೆಲ್ಲ ಎಷ್ಟು ಟೈಮಿಂದ ಕರೀತಿದ್ದೆ. ಅವ್ರು ಯಾರೂ ಬಂದಿರಲಿಲ್ಲ. ಇನಿಷಿಯಲಿ ಸ್ವಲ್ಪ ಅಂದರೆ ಫಸ್ಟ್ ಇಯರಲ್ಲಿ ಇನಿಷಿಯಲ್ ಡೇಸಲ್ಲಿ ಸ್ವಲ್ಪ ಜನ ಫ್ರೆಂಡ್ಸ್ ಬಂದಿದ್ರು. ಲೈಕ್ ಸಿಂಧು, ದೇವಿಕಾ ಇವರೆಲ್ಲ. ಬಾಯ್ಸಲ್ಲೂ ಕೂಡ ಸ್ವಲ್ಪ ಜನ ಬಂದಿದ್ರು. ಕಿತ್ತು ಬಂತು. ಇದು ಎಷ್ಟು ವರ್ಷದ ಹಳೆಗೆ ಗೊತ್ತಾಯಿತು. ನಾನು 4th ಇರ್ಬೇಕಾದ್ರೆ ತೊಗೊಂಡಿರೋದು. ಅಣ್ಣಂಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಹೇಳಿ ಹೇರ್ ಡ್ರೈಯರ್ನ ಯೂಸ್ ಮಾಡಿದೆ. ಅವ್ನು ಕಚ್ಕುಳಿ ಆತಿತ್ತು ಅಂತ ಹೇಳಿ ನಗಾಡ್ತಿದ್ದ ಆಯ್ತಾ. ಇಲ್ಲ ಬಾರ ಇಲ್ಲ ಕಾಣ ನೀ ಕೇಂದ್ರ ಮಾರೆ ರಾಜ್ಕುಮಾರ್ ಕಣಂಗೆ ಬಾರ್ತೇನೆ. ಇಲ್ಲ ಕಾಣ ಇಷ್ಟು ಚಂದ ತೋರ್ತಾ ಮಾರ. ಅಲ್ಲ ಗಗನ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಸುಳ್ಳನ್ನ ನಂಬ್ಕಾಯ್ತು. ಓಕೆ ಗೈಸ್, ಸಣ್ಣ ಮೊಂಟ ನಂಗೆ ಬೇಕು ಪರ್ಫ್ಯೂಮು. ದುಬೈ ತಕ್ಕ ಬಂದು ನಮ್ಮ ಬಾಸ್ ತಂದು ಕೊಟ್ಟು ಆಯ್ತಲ್ಲ. ಬಟ್ಟೆಗೆ ಇಸ್ತ್ರಿ ಎಷ್ಟು ಕಂಪಲ್ಸರಿಯೋ ಆ್ಯಂಡ್ ಪರ್ಫ್ಯೂಮ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಆಮೇಲೆ ನಾನು ಗಗನಂಗೆ ಹೇರ್ ಸ್ಟೈಲ್ ಮಾಡ್ತೆ ಅಂತ ಹೇಳಿ ಅವಳನ್ನ ಇಟ್ಕೊಂಡು ಹೇರ್ ಸ್ಟೈಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಅಕ್ಕ ಎಂಥ ವಾತ ಪ್ರಕೃತಿ ಅಂತ ಹೇಳಿದ್ರೆ ತಲೆ ಸ್ಟ್ರೈಟ್ ಇಟ್ಕೊಂತಾನೇ ಇಲ್ಲ. ಎಷ್ಟು ಕಷ್ಟಪಟ್ಟಿದ್ದಂತ ನಂಗೆ ಮಾತ್ರ ಗೊತ್ತು. ಗಗನ ಕೆಳಗೆ ಕಂಡ್ಬಿಡ, ಗಗನ ಮೇಲೆ ಕಂಡ್ಬಿಡ, ಆ ಕಡೆ ನೋಡಿ ಈ ಕಡೆ ನೋಡಿ ಅಂತ ಅವಳನ್ನ ಸರಿ ಮಾಡ್ತಾನೆ ಇದ್ದೆ. ಬಟ್ ಅವಳಿಗೊಂದು ಹೇರ್ ಸ್ಟೈಲ್ ಮಾಡಿದೆ ಆಯಿತಾ. ಆ್ಯಂಡ್ ಹೇರ್ ಸ್ಟೈಲ್ ಎಲ್ಲ ಮಾಡಿ ಎಲ್ಲ ಆದಮೇಲೆ ಅವಳು ನಂಗೆ ಈ ಹೇರ್ ಸ್ಟೈಲ್ ಬೇಡ, ನಾನು ಇನ್ನೊಂದು ಹೇರ್ ಸ್ಟೈಲ್ ಮಾಡ್ಕತ್ತೆ ಅಂತೇಳಿ ಅವಳೇ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡಾಳು. ಅದಾದ್ಮೇಲೆ ನಾವೆಲ್ಲ ನೆಕ್ಸ್ಟ್ ಹೊರಡ್ತು. ಇದನ್ನು ಮಾತ್ರ ಹಾಕದೆ 100% ಹೇಳ್ತೀನಿ. ನಾನಿವತ್ತು ಹೋಗ್ತಿದ್ದೇವೆ ನೀಲಾವರ ಟೆಂಪಲ್ಗೆ. ಇದೇ ಫಸ್ಟ್ ಟೈಮ್ ನಾನು ಕೂಡ ನೀಲಾವರ ಟೆಂಪಲ್ನ ನೋಡ್ತಿದ್ದೆ. ಅಲ್ಲಿ ಗೋಶಾಲ ಆ್ಯಂಡ್ ಎಂತೆಲ್ಲ ಇತ್ತಪ್ಪ. ಎಂತ ಇತ್ತಂತ ಕೇಳಿದೆ ಅಷ್ಟೇ. ಆ್ಯಂಡ್ ಕರೆಕ್ಟಾಗಿ ಗೊತ್ತಿಲ್ಲ.
ಸೊ ಇವತ್ತೇ ಫಸ್ಟ್ ಟೈಮ್ ಹೋಗ್ತಿದ್ದೆ, ಈ ಒಂದು ನಮ್ಮ ಮನೆಗೆ ಹತ್ತಿರ ಇದ್ದರೂ ಕೂಡ ಇದೇ ಫಸ್ಟ್ ಟೈಮ್ ಹೋಗ್ತಿದ್ದೆ. ಸೊ ಗಗನ ಬಂದಿದ್ದಾಳಂತ ಹೋಗ್ತಿದ್ದೆ, ಫ್ರೆಂಡ್ಶಿಪ್ ಡೇ ಸ್ಪೆಷಲ್ ಆಯಿತಾ. ನಾನು ಅಣ್ಣ ಮೊನ್ನು ಮತ್ತು ಗಗನ ಹೊರಟು ಆಪತ್ತಿಗೆ ತಮ್ಮ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಬಟ್ ಸ್ವಲ್ಪ ದೂರ ಆದ್ಮೇಲೆ ನಾನು ಗಾಡಿ ಬಿಡ್ತೆ ಅಂತ ಹೇಳಿ ನಾನು ತಗೊಂಡೆ ಆಯಿತಾ. ಆ್ಯಂಡ್ ಅವ್ರು ಎಷ್ಟು ಟೀಸ್ ಮಾಡ್ರಿ ಅಂತಂತ ನೀವೇ ಕಾಣಿ. ಒಂದು ಹೈಲೈಟ್ ನನಗೆ ಇಟ್ಕೊಂಡಿದ್ದಿ ಆದಷ್ಟು ಲೆಫ್ಟ್ ಅಲ್ಲೇ ಇರು. ಸೀಟ್ ಬೆಲ್ಟ್ ನಂದು ಗೇರ್ ಚೇಂಜ್ ಮಾಡಿ ಫಸ್ಟ್ ಆಗಿ ಕಾಣ್ತೀನಿ. ಗೇರ್ ಚೇಂಜ್ ಮಾಡ್ತಾ ಅದೆಲ್ಲ ಒಂಚೂರು ಹೇಳಿಕೊಡತ್ತೆ. ನಿನ್ನ ಗಾಡಿ ಬಿಡಕ್ಕೆ ಲೈಕ್ ಅಂತ ಅಲ್ಲ ಕಂಫರ್ಟೇಬಲ್ ಡೋಂಟ್ ವರಿ. ಸೀಟ್ ಬೆಲ್ಟ್ ನೀನೇ ಹಾಕಿ ಮಾರಿ ಸೀಟ್ ಬೆಲ್ಟ್. ಹೌದು ಮಾರೆ ಅದಾಗ ಕೊಟ್ಟು ಬಿಡ. ಗೇರ್ ಚೇಂಜ್ ಮಾಡೋದು ಬೇಡ ತಡ್ಕೋ. ಸೀಟ್ ಬೆಲ್ಟ್ ಹಾಕೊಳ್ಳಿ. ಈಗ ಜೊತೆ ಇಟ್ಕೊಂಡು ಥರ್ಡ್. ಓಕೆ ಬೇಡ ಅಡ್ಜಸ್ಟ್ ಆಗ್ಬರ್ರಿ ಒಂಚೂರು. ಇದು ನಮ್ಮ ಕಾರ್ ಕಾಣಗಿಲ್ಲ, ಚೂರು ಕಣ್ಕೊ. ಬಟ್ ಲೈಕ್ ಆರು ಓಡ್ಸಕ್ ಲೈಕ್ ಅದು ಅಷ್ಟೇ, ಸಣ್ಣದಲ್ಲ. ಅಲ್ಲ ಕಂಫರ್ಟೇಬಲ್ ಒಳ್ಳೇದು ನುಗ್ಳಿಸಕ್ಕೆ ಒಳ್ಳೇದು ಜಾಲಿ. ಪಪ್ಪನ ಕಾರ್ ಬಿಟ್ಟದ್ಕಿಂತ ಜಾಸ್ತಿ ನಾನು ಅಣ್ಣನ ಕಾರ್ ಬಿಟ್ಟಿದೆ ಅಂತ ಹೇಳಕ್ಕೆ. ಬಿಕಾಸ್ ಪಪ್ಪ ನಂಗೆ ಕಾರ್ ಕೊಡೋದೇ ಇಲ್ಲ. ನಾನು ಸುಮ್ಮನೆ ಬೇಕಂತ ತಮಾಷೆ ಮಾಡ್ತಿರ್ತೆ, ಲೈಕ್ ಹಿಂಗಲ್ಲ ಹಂಗೆ ಹಿಂಗೆ ಅಂತೇಳಿ. ಬಟ್ ನಂಗೆ ಕಾರ್ ಬಿಡೋಕ್ಕೆ ಗೊತ್ತಿತ್ತು ಆಯಿತಾ. ಅದು ಇವತ್ತು ಪ್ರೂವ್ ಮಾಡಿದೆ ಎಲ್ಲರಿಗೂ ಕೂಡ. ಹಿಂಗಲ್ಲ ಅವರೆಲ್ಲ ಹೆದ್ರಿ ಆದ್ರು. ಎದ್ರಿ ಅಂತ ಗಗನ ಅನ್ಸುತ್ತೆ. ದೇವರ ತೊಳೆ ಗಗನ ಹೇಳ್ತಾಳೆ, ನಾವು ಫ್ರೆಂಡ್ ಮನೆಗದ ಬಂದು ಎಂತೆಲ್ಲ ಎಕ್ಸ್ಪೆರಿಮೆಂಟ್ ಕಾಣ್ತಿತ್ತು. ಎಲ್ಲರೂ ಕಾತುರದಿಂದ ಕಾಯ್ತಾ ಏನಾಗುತ್ತೋ ಏನೋ ಅಂತ. ಆ್ಯಂಡ್ ಫೈನಲಿ ವಿ ರೀಚ್ಡ್. ಈ ಟೆಂಪಲ್ಗೆ ನಾನು ಎಷ್ಟೋ ಟೈಮಿಂದ ಬರ್ಕಂತ ಅಂದ್ಕೊಂಡಿದ್ರು, ಬಪ್ಪು ಕಾಯಿರಲ್ಲ ನನ್ನ ಹತ್ರ. ಆ್ಯಂಡ್ ಇವತ್ತು ಗಗನ ಬಂದದ್ದು ಸ್ಪೆಷಲ್ ಅನಿಸುತ್ತೆ. ಅವಳು ಬಂದಿಪ್ಕೋಯ್ ನಾವಿಲ್ಲಿ ಬಂದು ಆ್ಯಂಡ್ ಅಣ್ಣ ಕರ್ಕೊಂಡು ಬಂದ ಕೂಡ. ಇದ್ರ ಬಗ್ಗೆ ಹೇಳೋಕ್ಕೆ ತುಂಬ ವಿಷಯ ಆಯ್ತಾ. ಲೈಕ್ ಹೇಗೆ ಇಲ್ಲಿ ದೇವ್ರು ಬಂದಿದ್ದು, ಎಲ್ಲಿಂದ ದೇವ್ರು ಬಂದದ್ದು ಅಂತ ಹೇಳಿ ಸ್ಟೋರೀಸ್ ಉಂಟಿದ್ದಕ್ಕೂ ಕೂಡ. ಮಂದಾರ್ತಿ ದೇವರಿಂದ ಹಿಡಿದು ಇದು ಲಾಸ್ಟ್ ದೇವರಾಯ್ತಾ. 5 ಜನ ಅಕ್ಕ ತಂಗಿರಲ್ಲಿ ಈ ನೀಲಾರತಿ ಅಂತ ಹೇಳೋರು ಲಾಸ್ಟ್ ದೇವರು, ನಾಗದೇವರು ಆಯಿತಾ. ಸೊ ಇದು ಸ್ಟೋರೀಸ್ ಏನು ಎತ್ತ ಅಂತ ಹೇಳ್ತೇವೆ. ಅದಕ್ಕೂ ಮುಂಚೆ ಅಣ್ಣ ಏನು ಎಕ್ಸ್ಪೀರಿಯೆನ್ಸನ್ನು ಹೇಳ್ತಾ ಅಂತ ಓಕೆಮ್ಮ ಅದೇನೋ ಒಂಚೂರು ನೆಂಪು ಮಾಡ್ಕೊಂಡು ಹೇಳ್ತಿದ್ದ ಆಯಿತಾ. ಸೊ ಆಮೇಲೆ ನಾನು ಡಿಸೈಡ್ ಮಾಡಿದೆ, ಇವನು ಹೇಳಿದ್ರೆ ಸರಿ ಅದಲ್ಲ, ಇದನ್ನು ನಾನೇ ಹೇಳ್ತೆ ಅಂತೇಳಿ. ಫಸ್ಟ್ ಅವನು ಎಂತ ಹೇಳ್ತಂತ ಕೇಂಬ. 5 ಜನ ಯಾರು? ಅವರು ಶಾಪ ಮುಕ್ತರಾಗಿ ಯಾರು 5 ಜನ? 5 ಜನ ಅಕ್ಕ ತಂಗಿದ್ರು. ಮೇಲ್ಗಡೆ ಅವ್ರಿಗೆ ಶಾಪ ಮುಕ್ತರಾಗಿ ಅವರು ಕೆಳಗಡೆ ಬರು ಏನು ಭೂಮಿಗೆ ಬಿದ್ದ ಶಾಪ ಮುಕ್ತರಲ್ಲ, ಶಾಪಗ್ರಸ್ತರಾಗಿ ಅವರು ನಂದಿಯ ಶಾಪ. ಇದಕ್ಕಿಂತ ಚೆನ್ನಾಗಿ ನಾನೇ ಹೇಳ್ತೆ ಬನ್ನಿ. 5 ಜನ ನಾಗಕನ್ನಿಕೆಯರು, ದೇವರತಿ, ನಾಗರತಿ, ಚಾರುರತಿ, ಮಂದರತಿ ಮತ್ತು ನೀಲರತಿ. ಇವರಿಷ್ಟು ಜನ ಶಂಖಚೂಡನ ಮಕ್ಕಳು. ಇವರು ದೇವಲೋಕದಲ್ಲಿ ವಾಸವಾಗಿರ್ತಾರೆ. ತಂದೆ ಸಾವಿನ ನಂತರ ಈ 5 ಜನ ನಾಗಕನ್ನಿಕೆಯರು ಸುಬ್ರಹ್ಮಣ್ಯ ಸ್ವಾಮಿನ ಮದುವೆ ಆಗ್ಬೇಕಂತ ಹೇಳಿ ಕೈಲಾಸಕ್ಕೆ ಹೋಗ್ತಾರೆ. ಅಲ್ಲಿ ನಂದಿ ತಡೆದು ಶಾಪ ಕೊಡ್ತಾರೆ, ಭೂಲೋಕದಲ್ಲಿ ಸರ್ಪಗಳಾಗಿ ಹುಟ್ಟಿ ಅಂತ. ಅದೇ ರೀತಿ ಇವರು ಸಹ್ಯಾದ್ರಿ ಕಾಡಿಗೆ ಬಂದು ಬೀಳ್ತಾರೆ. ಸಹ್ಯಾದ್ರಿ ಕಾಡಲ್ಲಿ ಇವುಗಳ ಶಬ್ದದಿಂದ ಮುನಿ ವ್ಯಾಘ್ರಪದ ಅವರ ತಪಸ್ಸಿಗೆ ಭಂಗ ಆಗ್ತದೆ. ಅದಕ್ಕೆ ಮುನಿ ವ್ಯಾಘ್ರಪದ ಅವರು ಮತ್ತೆ ಪುನಃ ಶಾಪ ಕೊಡ್ತಾರೆ, ಏನಂತ ಹೇಳಿದ್ರೆ ಸಹ್ಯಾದ್ರಿಯ ಕಾಡ್ಗಿಚ್ಚಿಗೆ ಸಿಲುಕಿ ಅಂತ ಹೇಳಿ. ಆದರೆ ಸ್ವಲ್ಪ ಹೊತ್ತಿದ ನಂತರ ವ್ಯಾಘ್ರಪದ ಮುನಿಗೆ ಅರ್ಥ ಆಗುತ್ತೆ ಇವರು ಯಾರು, ಎಲ್ಲಿಂದ ಬಂದವರು, ಏನು ಅಂತ ಹೇಳಿ. ಆಗ ಅವರೇ ಶಾಪ ವಿಮೋಚನೆಯ ಬಗ್ಗೆನೂ ಹೇಳ್ತಾರೆ. ಏನಂತ ಹೇಳಿದ್ರೆ ಮುಂದೆ ಒಂದಿನ ರಾಜನ ಕೈಯಿಂದನೇ ನಿಮಗೆ ಶಾಪ ಮುಕ್ತಿ ಸಿಗ್ತದೆ ಅಂತ ಹೇಳಿ. ಅದೇ ರೀತಿ ಒಂದಿನ ಅವಂತಿಯ ರಾಜ ದೇವವರ್ಮ ಅದೇ ಕಾಡಿನಲ್ಲಿ ಹೋಗ್ತಿರ್ಬೇಕಾದ್ರೆ ಈ ಸರ್ಪಗಳ ನರಳಾಟ ಕೇಳಿ ಅವುಗಳನ್ನು ರಕ್ಷಣೆ ಮಾಡಿ ಒಂದು ಬಟ್ಟೆಯಲ್ಲಿ ಸುತ್ತಿಟ್ಟು ಅದನ್ನು ತೊಗೊಂಡು ಬರಬೇಕಾದ್ರೆ ಕಾಡಿನ ದಾರಿಲಿ ಒಂದೊಂದೇ ಹಾವುಗಳು ಒಂದೊಂದು ಹುತ್ತಗಳನ್ನು ಹೋಗಿ ಸೇರ್ತದೆ. ಒಂದೊಂದು ಕಾಡಿನ ಒಂದೊಂದು ಹುತ್ತಗಳಿಗೆ ಹೋಗಿ ಹಾಗೆ ಸೇರಿ ಬಂದದ್ರಲ್ಲಿ ನೀಲವರದ ನೀಲರತಿ ಕೂಡ ಒಬ್ಳು. ಇದು ಸೀತಾ ನದಿ ಪಕ್ಕದಲ್ಲಿದೆ.
ಉಡುಪಿಯಿಂದ ಅರೌಂಡ್ 20 ಕಿಲೋಮೀಟರ್ಸ್, ಬ್ರಹ್ಮಾವರದಿಂದ ಒಂದು 8 ಕಿಲೋಮೀಟರ್ ಆಗುತ್ತೆ. ಇದಕ್ಕೂ ಮೊದಲೇ ದೇವಸ್ಥಾನ ಈ ರೀತಿ ಇರಲಿಲ್ಲ, ಅಂದರೆ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಹೊರಗಡೆಯಿಂದಾಗಿರ್ಬೋದು. ಏನು ಕಟ್ಟಡಗಳೆಲ್ಲ ಈ ರೀತಿ ಇರಲಿಲ್ಲ. ಇಲ್ಲಿ ಕಾಣಿಸ್ತುಂಟಲ್ಲ, ಇಷ್ಟು ನೀರು ತುಂಬ್ತಿತ್ತು ದೇವಸ್ಥಾನಕ್ಕೆ, ಇಷ್ಟಪ್ಪ ಇವಾಗಲೂ ಕೂಡ ಹಿಂಗೆ. ಅಲ್ಲಿ ಹೊಳೆ ಪಕ್ಕದಲ್ಲಿರೋದ್ರಿಂದ ನೀರು ತುಂಬ್ತದೆ. ಆ್ಯಂಡ್ ಇದು ದೇವ್ರ ಮೂರ್ತಿ ಅಲ್ಲಿ ಕಾಣಿಸ್ತಿದ್ದಲ್ಲ, ಒಳಗಡೆ ಪ್ರವೇಶ ಇಲ್ಲಲ್ಲ, ಸೊ ಅವರು ಹೊರಗಡೆಯಿಂದನೇ ನಮಗೆ ತೋರಿಸಿದ್ರು ಯಾವ ಥರ ಇದೆ ಏನಂತ ಹೇಳಿದ್ವಿ. ದೇವಸ್ಥಾನ ಸುತ್ತಮುತ್ತ ತುಂಬ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಇತ್ತು, ಇವರಾಗೆ ನಟ್ಟಿದ್ದು ಉಂಟು. ಆ್ಯಂಡ್ ಅಲ್ಲಿ ಕಾಡಲ್ಲ ಫುಲ್ಲು, ಅದರಲ್ಲಿ ಕೂಡ ತುಂಬ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಇತ್ತು. ಇವರು ನಮಗೆ ತೋರಿಸಿ ಹೇಳ್ತಿದ್ರು ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಎಲ್ಲ. ಆ್ಯಂಡ್ ನಾವು ಅಲ್ಲಿಂದ ನೆಕ್ಸ್ಟ್ ಹೊರಟದ್ದೆ ಮಹಿಷಮರ್ದಿನಿ ದೇವಸ್ಥಾನ. ಒಂದಿಲ್ಲ 2 ಕಿಲೋಮೀಟರ್ ದೂರ ಇತ್ತು ಅಲ್ಲಿಂದ. ಸೊ ಇದ್ರ ಬಗ್ಗೆ ಎಂತ ಇಲ್ಲೇನು ಸ್ಪೆಷಲ್ ಇತ್ತಂತ ಹೇಳ್ತೆ. ಸೊ ವಿಡಿಯೋನ ಲಾಸ್ಟ್ ತನಕ ನೋಡಿ. ನೀವೆಲ್ಲರೂ ಇದೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಆ್ಯಂಡ್ ಇಲ್ಲಿಗೂ ನಾನು ಇದೇ ಫಸ್ಟ್ ಟೈಮ್ ಬಂದದ್ದು. ಇವತ್ತು ಏನು ಟೆಂಪಲ್ ರನ್ ಇತ್ತಲ್ಲ, ಇದೆಲ್ಲದು ಫಸ್ಟ್ ಟೈಮ್ ನಾನು ಕಾಣ್ತಿಪ್ಪದು. ಇವೊಂದು ನಮ್ಮ ಮನೆ ಹತ್ತಿರ ಇದ್ದರೂ ಕೂಡ ಇಲ್ಲಿ ಫಸ್ಟ್ ಹೋಗಿ ಕೆರೆನ ನೋಡ್ಕೊಂಡ್ವಿ. ನೋಡಿ ಊಟ ಮಾಡಿ, ದೇವಸ್ಥಾನ ಕ್ಲೋಸ್ ಆಗಿತ್ತು 1 o'clock ಹಾಗೆ, ಬಿಕಾಸ್ ಊಟ ಸ್ಟಾರ್ಟ್ ಆಗಿರ್ತಲ್ಲ ಅದಕ್ಕೆ. ಸೊ ಇನ್ನೊಂದು ಟೈಮ್ ಬರುವ ಅಂತ ಹೇಳಿ ಅಂದ್ಕೊಂಡು ಬಂದ್ವಿ ಅಲ್ಲಿಂದ. ಅಣ್ಣ ಏನು ಹೇಳ್ದ ಅಂತ ಹೇಳಿದ್ರೆ, ಒಂದು ಕಲ್ಲನ್ನ ಪಿಕ್ ಮಾಡೋಕೆ ಹೇಳಿದ್ವ ದೇವಸ್ಥಾನದಿಂದ ಹೊರಗೆ ಬಂದಮೇಲೆ. ನಾನಂತೂ ಫುಲ್ ಕ್ಯೂರಿಯಸ್. ನಾನೆಂತ ಅಂದ್ಕೊಂಡಿದ್ದೆ, ಪಕ್ಕದಲ್ಲೇ ಸೀತಾ ನದಿ ಇತ್ತಲ್ಲ, ಸೀತಾ ನದಿಗೆ ಹಾಕೋದಕ್ಕೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಗೊತ್ತಾಯಿತು, ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಮಹಿಷಮರ್ದಿನಿ ದೇವಸ್ಥಾನ ಪಕ್ಕದಲ್ಲೇ ವೀರಕಲ್ಕುಟ್ಕ ದೇವಸ್ಥಾನ ಇತ್ತಾಯ್ತಾ. ಅಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಇಲ್ಲಿ ಕಾಣಿಸ್ತುಂಟಲ್ಲ ಮೆಟ್ಲು, ಈ ಮೆಟ್ಲನ್ನು ಹತ್ತುತ್ತಾ ಇರಬೇಕಾದ್ರಂತೆ ಕಲ್ಲು ಹಿಡ್ಕೊಂಡು ಪ್ರಾರ್ಥನೆ ಮಾಡಬೇಕಂತ. ನಮ್ಮ ಲೈಫಲ್ಲಿ ಏನು ಕಷ್ಟ ಉಂಟು, ಏನು ಕೆಟ್ಟದುಂಟಲ್ಲ, ಅದನ್ನೆಲ್ಲ ಪ್ರಾರ್ಥನೆ ಮಾಡ್ತಾ ನಾವು ಹತ್ತಬೇಕು, ಒಂದೊಂದೇ ಎನ್ಸ್ಕೊಳ್ತಾ ಇದೆಲ್ಲ ಹೋಗಬೇಕು ನನ್ನ ಜೀವನದಿಂದ ಅಂತ ಹೇಳಿ ಅಂದ್ಕೊಂಡು ಆ ಸ್ಟೆಪ್ಸ್ನ ನಾವು ಹತ್ತಬೇಕಂತೆ. ಇಲ್ಲಿ ನೀವು ಕಾಣಿಸ್ತಿದೆಯಲ್ಲ, ಮೇಲ್ಗಡೆ ರೀಚ್ ಆದಮೇಲೆ ಈ ಪೋರ್ಷನ್ ಆಯಿತಾ, ಇಲ್ಲಿ ನಾವು ಕಲ್ಲನ್ನ ಎಸಿಬೇಕು. ಸೊ ಕಲ್ಲನ್ನ ಎಸೆಯೋದಕ್ಕಿಂತ ಮುಂಚೆ ನಾವು ದೇವರ ಹತ್ರ ಹೋಗಿ ಬೇಡ್ಕೊಳ್ಬೇಕು, ದೇವ್ರಿಗೆ ನನ್ನ ಹತ್ರ ಇದೆಲ್ಲ ಕಷ್ಟ ಉಂಟು, ಇದೆಲ್ಲ ಹೋಗಲಿ, ಒಳ್ಳೇದಾಗಲಿ, ನನಗೇನು ಒಳ್ಳೇದಾಗಬೇಕು ನೋಡಿ, ಅದ್ರ ಬಗ್ಗೆ ಬೇಡ್ಕೊಳ್ಬೇಕು ಆಯಿತಾ. ಅದನ್ನು ಬೇಡ್ಕೊಂಡ್ಮೇಲೆ ನಾವು ತಂದಿರೋ ಕಲ್ಲನ್ನು ಇಲ್ಲಿಂದ ಇಡಬೇಕು. ಇಲ್ಬೋದು ಇಡ್ಲಬೋದು ಆಯಿತಾ. ಅಣ್ಣ ಎಷ್ಟು ಚಂದ ಮಾಡಿಟ್ರೆ ನನ್ನ ತಮ್ಮ ತೆಗ್ದಂತ ಬಿಸಾಡಿಕೆ ಬಂದ. ಇವಳು ಅಷ್ಟೇ, ಅದ್ರಂಗೆ ಗೊತ್ತಾಯ್ತು ಯಾರ್ಯಾರು ಎಷ್ಟೆಷ್ಟು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿ. ನನ್ನ ತಮ್ಮ ಅಂತೂ ಹಾಗೆ ಆಯಿತಾ. ಸೊ ನಾನು ಕೂಡ ಚಂದ ಮಾಡಿ ಇಟ್ಟೆ ಅದನ್ನ. ಇಲ್ಲಿ ಎಲ್ಲರೂ ಕಲ್ಲು ತಂದು ರಾಶಿ ಹಾಕಿ ದೊಡ್ಡ ಗುಡ್ಡ ಥರನೇ ಆಯಿತು. ಇದೆಲ್ಲ ಆಯಿತು. ವೆದರ್ ಆ್ಯಂಡ್ ವ್ಯೂ ಚಂದ ಇದ್ದಿತ್ತು. ನಾನು ಗಗನ ಒಂದಿಷ್ಟು ಫೋಟೋ ತೆಕ್ಕಂತ ಎಂಜಾಯ್ ಅಂತೂ ಮಾಡ್ತೀವಿ. ಎಷ್ಟು ಪೀಸ್ ಇದ್ದಿತ್ತು ಅಂತ ಹೇಳಿದ್ರೆ, ಫುಲ್ಲು ನೆಮ್ಮದಿ ಫೀಲ್ ಆಗ್ತಿದ್ದಿತ್ತು. ಆ್ಯಂಡ್ ಏನು ಸೌಂಡ್ ಇಲ್ಲ, ಏನೂ ಡಿಸ್ಟರ್ಬೆನ್ಸ್ ಇಲ್ಲ, ಬರೀ ಮಳೆ ನೀರು, ಗಾಳಿ ಬಿಸ್ತಿಪ್ಪು ಸೌಂಡು, ನದಿ ನೀರಿನ ಸೌಂಡು ಇದೇ ಇದ್ದಿತ್ತು. ಅಲ್ಲಿಂದ ನಾವು ನೆಕ್ಸ್ಟ್ ರಿಟರ್ನ್ ಮನೆಗೆ ಹೊರಡಕ್ಕೆ ಸ್ಟಾರ್ಟ್ ಮಾಡ್ತು. ಹೋಪ್ ಇನ್ನೊಂದು ಹೊಸ ವೀಡಿಯೋ ಜೊತೆ ಮತ್ತೆ ಪುನಃ ಸಿಗ್ತೆ. ಅಲ್ಲಿ ತನಕ ನನ್ನ ನೇಮ್ ಬಿಟ್ಬಿಡಿ. ಟೇಕ್ ಕೇರ್, ಬಾಯ್.